ನಾವು ಇವತ್ತು ಭಾರತ ದೇಶದ ಪ್ರಾಕೃತಿಕ ಲಕ್ಷಣಗಳನ್ನು ನೋಡುವಂಥದ್ದು. ಭಾರತ ದೇಶದ ಪ್ರಾಕೃತಿಕ ಲಕ್ಷಣಗಳು ನೋಡಿ, ಪ್ರಾಕೃತಿಕ ಸಂಪತ್ತು ನೋಡಿದಾಗ ನಂಬರ್ 1 ಎತ್ತರದ ಪರ್ವತಗಳು ಅಂತ ಬರ್ತವೆ. ನಂಬರ್ 2 ಉತ್ತರದ ಮಹಾಮೈದಾನ. ನಂಬರ್ 3 ಗ್ರೇಟ್ ಡೆಸಾಲ್ಟ್ ಅಂತ ಕರಿತೀವಿ, ರಾಜಸ್ಥಾನದ ತಾರ್ ಮರುಭೂಮಿ. ನಂಬರ್ 4 ದಕ್ಕನ್ ಪ್ರಸ್ಥಭೂಮಿ. ನಂಬರ್ 5 ಪಶ್ಚಿಮ ಘಟ್ಟ, ಪೂರ್ವ ಘಟ್ಟ, ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ. ನಂಬರ್ 6 ದ್ವೀಪಗಳು ಅಂತ ನೋಡ್ತೀವಿ. ಭಾರತ ದೇಶದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಅತಿ ಮುಖ್ಯವಾಗಿರುವಂತ ಭಾಗಗಳನ್ನು ನೋಡಿದಾಗ ನಂಬರ್ 1ನೇ ಭಾಗ ಯಾವುದು ಅಂತಂದ್ರ ಎತ್ತರದ ಪರ್ವತಗಳು ಅಂತೇಳಿ ನೋಡ್ತೀವಿ. ಎತ್ತರದ ಪರ್ವತಗಳು. ನೋಡಿ, ಇಲ್ಲಿ ಹಿಂದೂಕುಷ್ ಪರ್ವತಗಳು ನೋಡ್ತಾ ಇದ್ದೇವೆ. ಕಾರಾಕೋರಂ ಶ್ರೇಣಿ ನಂಬರ್ 1 ಇಲ್ಲಿ. ನಂಬರ್ 2 ಯಾವ್ದಂದ್ರ ಲಡಾಖ್ ರೇಂಜಸ್. ನಂಬರ್ 3 ಯಾವ್ದಂದ್ರ ಜಾಸ್ಕರ್ ರೇಂಜಸ್. ಇನ್ನು ಈ ಭಾಗದಲ್ಲಿ ನೋಡಿದಾಗ ಹಿಮಾಲಯ ಪರ್ವತಗಳು ಬರ್ತವೆ. ಹಿಮಾಲಯ ಪರ್ವತಗಳನ್ನು 3 ಭಾಗ ಮಾಡ್ತೇವೆ: ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತ ಹೇಳಿ. ಕಾರಾಕೋರಂ ಶ್ರೇಣಿ, ಲಡಾಖ್ ಶ್ರೇಣಿ, ಜಾಸ್ಕರ್ ಶ್ರೇಣಿ, ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಹಿಮಾಲಯ ರೇಂಜಸ್ ಇವೆಲ್ಲ. ಈಶಾನ್ಯ ಬೆಟ್ಟಗಳನ್ನ ತೋರಿಸ್ತಾ ಇದೆ ನೋಡಿ. ನೆಕ್ಸ್ಟ್ ಇವೆಲ್ಲ ಈಶಾನ್ಯ ಬೆಟ್ಟಗಳೇ. ಅರುಣಾಚಲ ಪ್ರದೇಶದಲ್ಲಿ ಪಟ್ಕಾಯಿ ಬೂಮ್ ಬೆಟ್ಟಗಳು, ನಾಗಾಲ್ಯಾಂಡದಲ್ಲಿ ನಾಗಾ ಬೆಟ್ಟಗಳು, ಮಣಿಪುರದಲ್ಲಿ ಮಣಿ ಬೆಟ್ಟಗಳು, ಮಿಜೋರಾಮದಲ್ಲಿ ಮಿಜೋ ಬೆಟ್ಟಗಳು, ತ್ರಿಪುರದಲ್ಲಿ ತ್ರಿಪುರ ಬೆಟ್ಟಗಳು, ಮೇಘಾಲಯದಲ್ಲಿ ಶಿಲ್ಲಾಂಗ್ ಬೆಟ್ಟಗಳು, ಅಸ್ಸಾಮದಲ್ಲಿ ಬ್ರೈಲ್ ಬೆಟ್ಟಗಳು. ಇವೇ ಕೇಳ್ತಾನೆ ಎಕ್ಸಾಮ್ಕ್. ಬೆಟ್ಟಗಳ ಮೇಲೆ, ಅಲ್ಲಿ ಕಣಿವೆ ಮಾರ್ಗಗಳ ಮೇಲೆ, ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ, ವನ್ಯಜೀವಿ ಧಾಮಗಳ ಮೇಲೆ, ಗಿರಿಧಾಮಗಳ ಫೇಮಸ್ ಹಿಲ್ ಸ್ಟೇಷನ್ಗಳ ಮೇಲೆ. ಮೌಂಟ್ ಕೈಲಾಸ ಇದೆ ನೋಡಿ ಇಲ್ಲಿ, ಕೈಲಾಸ ಪರ್ವತ, ಮೌಂಟ್ ಕೈಲಾಸ. ಭಾರತ ದೇಶದ ಎತ್ತರ ಪರ್ವತಗಳನ್ನು ಎಷ್ಟು ಭಾಗ ಮಾಡ್ತೀವಿ ಅಂದ್ರೆ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. 3 ಭಾಗಗಳು ಯಾವಂದ್ರ ನಂಬರ್ 1 ಹೊರ ಹಿಮಾಲಯ. ಹೊರ ಹಿಮಾಲಯ ಹೊರ ಹಿಮಾಲಯ ಅಂದ್ರೆ ಒಂದೇ, ಇದನ್ನ ಟ್ರಾನ್ಸ್ ಹಿಮಾಲಯ ಅಂತ ಕರೀತಾರೆ. ಹೊರ ಹಿಮಾಲಯ. ಎರಡನೇದ್ದು ಹಿಮಾಲಯ. ಹಿಮಾಲಯ. ಮೂರನೇದ್ದು ಯಾವ್ದಂದ್ರ ಈಶಾನ್ಯ ಬೆಟ್ಟಗಳು. ಈಶಾನ್ಯ ಬೆಟ್ಟಗಳು. ನಂಬರ್ 1 ಹೊರ ಹಿಮಾಲಯ, ನಂಬರ್ 2 ಹಿಮಾಲಯ, ನಂಬರ್ 3 ಈಶಾನ್ಯ ಬೆಟ್ಟಗಳು. ಭಾರತ ದೇಶದ ಎತ್ತರದ ಪರ್ವತಗಳನ್ನ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಆ 3 ಭಾಗಗಳಲ್ಲಿ ನಂಬರ್ 1 ಹೊರ ಹಿಮಾಲಯ, ಹಿಮಾಲಯ, ಈಶಾನ್ಯ ಬೆಟ್ಟಗಳು. ನೋಡಿ, ಹಿಮಾಲಯ ಹೊರ ಹಿಮಾಲಯ, ಹಿಮಾಲಯ ಬೆಟ್ಟಗಳು ಮತ್ತು ಈಶಾನ್ಯ ಬೆಟ್ಟಗಳು ಅಂತೇಳಿ 3 ಭಾಗಗಳನ್ನಾಗಿ ಮಾಡ್ತೀವಿ. ಹೊರ ಹಿಮಾಲಯ ಅಂದ್ರೂ ಒಂದೇ, ಟ್ರಾನ್ಸ್ ಹಿಮಾಲಯ ಅಂದ್ರೂ ಒಂದೇ. ಹೊರ ಹಿಮಾಲಯಕ್ಕಿರೋ ಇನ್ನೊಂದು ಹೆಸರೇ ಟ್ರಾನ್ಸ್ ಹಿಮಾಲಯ ಅಂತ ಕರಿತೀವಿ.
ಹೊರ ಹಿಮಾಲಯದಲ್ಲಿ ಏನೇನದಾವೆ? ಹೊರ ಹಿಮಾಲಯದಲ್ಲಿ ಕಾರಾಕೋರಂ ಶ್ರೇಣಿಗಳದಾವೆ. ಕಾರಾಕೋರಂ ಶ್ರೇಣಿಗಳು. ಕಾರಾಕೋರಂ ಶ್ರೇಣಿಗಳು ಕುರುಮ್ ಕುರುಮ್ ಅಂತ ಬರೆದ್ರಿ. ಕಾರಾಕೋರಂ ಶ್ರೇಣಿಗಳು. ನಂಬರ್ 2 ಯಾವ್ದಂದ್ರ ಲಡಾಖ್ ಪ್ರಾಸ್ಥಭೂಮಿ. ಪ್ರಾಸ್ಥಭೂಮಿ, ಲಡಾಖ್ ಪ್ರಾಸ್ಥಭೂಮಿ. ನಂಬರ್ 3 ಸಿಯಾಚಿನ್ ಯುದ್ಧ ಭೂಮಿ. ಸಿಯಾಚಿನ್ ಯುದ್ಧ ಭೂಮಿ. ಸಿಯಾಚಿನ್ ಯುದ್ಧ ಭೂಮಿ. ನಂಬರ್ 4 ಕೈಲಾಸ ಪರ್ವತ. ಕೈಲಾಸ ಪರ್ವತ. ಹೊರ ಹಿಮಾಲಯದಲ್ಲಿ ಏನೇನದವಂದ್ರ ಒಂದು ಕಾರಾಕೋರಂ ಶ್ರೇಣಿ ಇದೆ, ಲಡಾಖ್ ಪ್ರಸ್ಥಭೂಮಿ ಇದೆ, ಸಿಯಾಚಿನ್ ಯುದ್ಧ ಭೂಮಿ ಇದೆ, ಕೈಲಾಸ ಪರ್ವತ ಇದೆ. ಹೊರ ಹಿಮಾಲಯ ನೋಡಿದಾಗ ಹೊರ ಹಿಮಾಲಯದಲ್ಲಿ ಇವೆಲ್ಲ ಅದಾವೆ. ಕಾರಾಕೋರಂ ಶ್ರೇಣಿ, ಲಡಾಖ್ ಪ್ರಾಸ್ಥಭೂಮಿ, ಸಿಯಾಚಿನ್ ಯುದ್ಧ ಭೂಮಿ, ಕೈಲಾಸ ಪರ್ವತ. ಭಾರತ ದೇಶದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು? ಭಾರತ ದೇಶದ ಅತಿ ಎತ್ತರವಾದ ಪ್ರಸ್ಥಭೂಮಿ. ಭಾರತ ದೇಶದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದಂದ್ರ ಭಾರತ ದೇಶದ ಅತಿ ಎತ್ತರವಾದ ಪ್ರಸ್ಥಭೂಮಿ ಲಡಾಖ್ ಪ್ರಸ್ಥಭೂಮಿ. ನೋಡಿ, ಲಡಾಖ್ ಪ್ರಸ್ಥಭೂಮಿ. ಭಾರತದ ಮೇಲ್ಛಾವಣಿ ಅಂತ ಯಾವ್ದು ಕರೀತಾರೆ? ಭಾರತದ ಮೇಲ್ಛಾವಣಿ. ಭಾರತದ ಮೇಲ್ಛಾವಣಿ. ಭಾರತದ ಮೇಲ್ಛಾವಣಿ. ಲಡಾಖ್ ಪ್ರಸ್ಥಭೂಮಿಯನ್ನ ಭಾರತದ ಮೇಲ್ಛಾವಣಿ ಅಂತ ಕರೀತಾರೆ. ರೂಫ್ ಆಫ್ ಇಂಡಿಯಾ ಎಂದು ಯಾವುದನ್ನು ಕರೀತಾರೆ? ರೂಫ್ ಆಫ್ ಇಂಡಿಯಾ. ರೂಫ್ ಆಫ್ ಇಂಡಿಯಾ ಎಂದು ಯಾವುದನ್ನು ಕರೆಯುತ್ತಾರೆ? ರೂಫ್ ಆಫ್ ಇಂಡಿಯಾ ಎಂದು ಯಾವುದನ್ನು ಕರೀತಾರೆ ಅಂದ್ರ ಲಡಾಖ್ ಪ್ರಸ್ಥಭೂಮಿಯನ್ನ ಭಾರತದ ರೂಫ್ ಆಫ್ ಇಂಡಿಯಾ ಅಂತ ಕರೀತಾರೆ. ಲಡಾಖ್ ಪ್ರಸ್ಥಭೂಮಿಯನ್ನ ರೂಫ್ ಆಫ್ ಇಂಡಿಯಾ. ಕಾರಾಕೋರಂ ಶ್ರೇಣಿ, ಲಡಾಖ್ ಪ್ರಸ್ಥಭೂಮಿ, ಸಿಯಾಚಿನ್ ಯುದ್ಧ ಭೂಮಿ, ಕೈಲಾಸ ಪರ್ವತ. ಸಿಂಧೂ ನದಿ ಜನ್ಮ ತಾಳುವುದು. ಸಿಂಧೂ ನದಿ ಜನ್ಮ ತಾಳುವುದು. ಸಿಂಧೂ ನದಿ ಜನ್ಮ ತಾಳುವುದು. ಸಿಂಧೂ ನದಿ ಜನ್ಮ ತಾಳುವುದು. ಕೈಲಾಸ ಪರ್ವತದಲ್ಲಿ ಜನ್ಮ ತಾಳುತ್ತದೆ. ಸಿಂಧೂ ನದಿಯಲ್ಲಿ ಜನ್ಮ ತಾಳುತ್ತದೆ ಅಂದ್ರ ಕೈಲಾಸ ಪರ್ವತದಲ್ಲಿ ಜನ್ಮ ತಾಳುತ್ತದೆ. ಸಿಂಧೂ ನದಿ ಜನ್ಮ ತಾಳುವುದು ಕೈಲಾಸ ಪರ್ವತದಲ್ಲಿ. ಕಾರಾಕೋರಂ ಶ್ರೇಣಿಯ ಮೊದಲ ಹೆಸರು ಏನಂದ್ರ ಈ ಕಾರಾಕೋರಂ ಶ್ರೇಣಿಯ ಮೊದಲ ಹೆಸರು ಕೃಷ್ಣಗಿರಿಯ ಪರ್ವತ ಅಂತ ಕರೀತಿದ್ರು. ಕೃಷ್ಣಗಿರಿಯ ಪರ್ವತ. ಕಾರಾಕೋರಂ ಶ್ರೇಣಿಯ ಮೊದಲ ಹೆಸರು ಕೃಷ್ಣಗಿರಿಯ ಪರ್ವತ. ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುವ ಪ್ರಮುಖ ಎತ್ತರ ಶಿಖರಗಳು ಯಾವಂದ್ರ K2 ಅಂದ್ರೆ ಒಂದೇ. ಇದಕ್ಕೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಕರೀತಾರೆ. ಮೌಂಟ್ ಗಾಡ್ವಿನ್ ಆಸ್ಟಿನ್. ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂದ್ರು ಒಂದೇ, K2 ಅಂದ್ರು ಒಂದೇ. ಯಾಕೆ ಇದನ್ನ K2 ಅಂತ ಕರೆದಾರಂದ್ರ ಕಾರಾಕೋರಂ ಇದರ ಹೈಟ್ ಎಷ್ಟಿದೆ ಅಂದ್ರೆ 8611 ಮೀಟರ್ ಎತ್ತರವಾಗಿದೆ. ಈ K2 ವಿಶೇಷ ಏನಂದ್ರೆ ಇದು ಭಾರತ ದೇಶದ ಅತಿ ಎತ್ತರವಾದ ಶಿಖರ. ಇದು K2 ಭಾರತದ ಅತಿ ಎತ್ತರವಾದ ಶಿಖರ. ನಮ್ಮ ದೇಶದ ಅತಿ ಎತ್ತರವಾದ ಶಿಖರ ಅಂದ್ರೆ K2. ಭಾರತದ ಅತ್ಯಂತ ಎತ್ತರವಾದ ಶಿಖರ K2. ಇಲ್ಲಿ ಬರೇ ಕಾರಾಕೋರಂ ಶ್ರೇಣಿಯಲ್ಲಿ K2 ಮಾತ್ರ ಇಲ್ಲ, ಅನೇಕ ಪರ್ವತಗಳು. K2 ಇದೆ, ಹಿಡನ್ ಪಿಕ್ ಇದೆ, ಬ್ರಾಡ್ ಪಿಕ್ ಇದೆ, ಗಾಶಿಯರು ಬೊಮ್ಮ,
ಇಲ್ಲಿ ಕಂಡುಬರುವ ಎತ್ತರವಾದ ಶಿಖರಗಳು, ಇಲ್ಲಿ ಕಂಡುಬರುವ ಎತ್ತರವಾದ ಶಿಖರಗಳು ಒಂದು K2, ಹಿಡನ್ ಪಿಕ್, ಬ್ರಾಡ್ ಪಿಕ್, ಗಾಶೇರು ಬೊಮ್ಮ. ಈ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುವ ಎತ್ತರವಾದ ಶಿಖರಗಳೆಲ್ಲ ಇವು. K2 ಆಗಿರಬಹುದು, ಹಿಡನ್ ಪಿಕ್, ಬ್ರಾಡ್ ಪಿಕ್, ಗಾಶೇರು ಬೊಮ್ಮ. ಅಷ್ಟೇ ಅಲ್ಲದೆ ಈ ಕಾರಾಕೋರಂ ಶ್ರೇಣಿಯಲ್ಲಿ ಅನೇಕ ಹಿಮನದಿಗಳು ಹರಿತವೆ. ಇಲ್ಲಿ ಗರಿಷ್ಠ ಪ್ರಮಾಣದ ಹಿಮನದಿಗಳು ಹರಿತವೆ. ಆ ಹಿಮನದಿಗಳು ಯಾವಂದ್ರ ಸಿಯಾಚಿನ್ ಎಂಬ ಹಿಮನದಿ ಇದೆ, ಹಿಸ್ಪಾರ್ ಎಂಬ ಹಿಮನದಿ ಇದೆ, ಬಯೋಫ್ ಎಂಬ ಹಿಮನದಿ ಇದೆ, ಬಾಲ್ಟರ್ ಎಂಬ ಹಿಮನದಿ ಇದೆ. ಸಿಯಾಚಿನ, ಹಿಸ್ಪಾರ, ಬಯೋಫ್, ಬಾಲ್ಟರ್ ಪ್ರಮುಖವಾದ ಹಿಮನದಿಗಳಂತೇಳಿ ಗುರುತಿಸ್ತೀವಿ. ಇವು ಹಿಮನದಿಗಳು ಸಿಯಾಚಿನ್ ಆಗಿರಬಹುದು, ಹಿಸ್ಪಾರ್ ಆಗಿರಬಹುದು, ಬಯೋಫ್ ಆಗಿರಬಹುದು, ಬಾಲ್ಟಾರ್ ಆಗಿರಬಹುದು. ಇಲ್ಲಿ ಕಂಡು ಬರುವ ಪ್ರಮುಖ ಹಿಮನದಿಗಳು. ಈ ಎಲ್ಲ ಹಿಮನದಿಗಳಲ್ಲಿ ಅತಿ ಉದ್ದವಾದ ಹಿಮನದಿ ಯಾವುದು? ಭಾರತ ದೇಶದ ಅತ್ಯಂತ ಉದ್ದವಾದ ಹಿಮನದಿ ಭಾರತ ದೇಶದ ಅತ್ಯಂತ ಉದ್ದವಾದ ಹಿಮನದಿ ಯಾವುದು? ಭಾರತ ದೇಶದ ಅತ್ಯಂತ ಉದ್ದವಾದ ಹಿಮನದಿ ಯಾವುದಂದ್ರ ಸಿಯಾಚಿನ್ ಎಂಬುದು ಭಾರತದ ಅತಿ ಉದ್ದವಾದ ಹಿಮನದಿ. ನೋಡಿ, ಸಿಯಾಚಿನ್ ಇದೆಯಲ್ಲ, ಇದು ಭಾರತದ ಅತ್ಯಂತ ಉದ್ದವಾದ ಹಿಮನದಿ. ಸಿಯಾಚಿನ್ ಹಿಮನದಿಯ ಉದ್ದ ಎಷ್ಟಿದೆ ಅಂದ್ರ 72 ಕಿಲೋಮೀಟರ್ ಇದೆ. ಪ್ರಪಂಚದ ಅತಿ ಉದ್ದವಾದ ಹಿಮನದಿ ಅಂದ್ರೆ ಲ್ಯಾಂಬರ್ಟ್, 545 ಕಿಲೋಮೀಟರ್ ಉದ್ದವಾಗಿದೆ. ಇದು ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರುತ್ತದೆ. ಅಂಟಾರ್ಟಿಕಾ ಖಂಡದಲ್ಲಿ ಪ್ರಪಂಚದ ಅತಿ ಉದ್ದವಾದ ಹಿಮನದಿ ಅಂದ್ರ ಲ್ಯಾಂಬರ್ಟ್. ಭಾರತ ದೇಶದ ಅತಿ ಉದ್ದವಾದ ಹಿಮನದಿ ಅಂದ್ರೆ ಸಿಯಾಚಿನ್. ಸಿಯಾಚಿನ್ ಹಿಮನದಿ ಎಲ್ಲಿ ಕಂಡು ಬರ್ತಂದ್ರೆ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರ್ತದೆ. ಕಾರಾಕೋರಂ ಶ್ರೇಣಿಯಲ್ಲಿ ಕಂಡುಬರುವ ಅತಿ ಉದ್ದವಾದ ಹಿಮನದಿ. ಕಾರಾಕೋರಂ ಶ್ರೇಣಿ ಯಾವ ಪರ್ವತ ಗ್ರಂಥದಿಂದ ಆರಂಭ ಆಗ್ತದಂದ್ರ ಪಾಮೀರ್ ಗ್ರಂಥಿಯಿಂದ ಆರಂಭ ಆಗ್ತದೆ. ಪಾಮೀರ್ ಗ್ರಂಥಿಯಿಂದ ಆರಂಭವಾಗುತ್ತದೆ. ಪಾಮೀರ್ ಗ್ರಂಥಿಯಲ್ಲಿ ಎಷ್ಟು ಪರ್ವತ ಶ್ರೇಣಿಗಳದಾವ ಅಂದ್ರ 5 ಪರ್ವತ ಶ್ರೇಣಿಗಳದಾವ. 5 ಪರ್ವತ ಶ್ರೇಣಿಗಳಲ್ಲಿ ಒಂದ್ ಯಾವ್ದಂದ್ರ ಈ ಒಂದು ಕೃಷ್ಣಗಿರಿ ಪರ್ವತ. ಕೃಷ್ಣಗಿರಿ ಪರ್ವತ ಅಂದ್ರು ಒಂದೇ, ಕಾರಾಕೋರಂ ಶ್ರೇಣಿ ಅಂದ್ರು ಒಂದೇ. ಇಲ್ಲಿ ಎತ್ತರವಾದ ಶಿಖರ ಅಂದ್ರ K2. ಇಲ್ಲಿ ಕಂಡುಬರುವ ಅತಿ ಉದ್ದವಾದ ಹಿಮನದಿ ಅಂದ್ರ ಸಿಯಾಚಿನ್. ಇನ್ನು ಲಡಾಖ್ ಪ್ರಸ್ಥಭೂಮಿ ಇದೆಯಲ್ಲ, ಈ ಲಡಾಖ್ ಪ್ರಸ್ಥಭೂಮಿ ವಿಶೇಷ ಏನಂದ್ರೆ ಇದು ಭಾರತ ದೇಶದ ಅತಿ ಎತ್ತರವಾದ ಪ್ರಸ್ಥಭೂಮಿ. ಇದು ಭಾರತದ ಅತಿ ಎತ್ತರವಾದ ಪ್ರಸ್ಥಭೂಮಿ. ಎತ್ತರವಾದ ಪ್ರಸ್ಥಭೂಮಿ ಭಾರತದ ಅತಿ ಎತ್ತರವಾದ ಪ್ರಸ್ಥಭೂಮಿಯಾಗಿದ್ದು ಇದನ್ನ ಏನಂತ ಕರೀತಾರೆ ಅಂದ್ರೆ ಭಾರತದ ಮೇಲ್ಛಾವಣಿ ಅಂತ ಕರೀತಾರೆ. ಭಾರತದ ಮೇಲ್ಛಾವಣಿ, ರೂಫ್ ಆಫ್ ಇಂಡಿಯಾ, ಭಾರತದ ಮೇಲ್ಛಾವಣಿ, ಭಾರತದ ಚಪ್ಪರ, ಭಾರತದ ಮ್ಯಾಳಗಿ, ಪತ್ರಾಸ, ಶಾಮಿಯಾನ, RCC, ಗುಡ್ಸಲ್ ಮ್ಯಾಗಿನ ಛತ್ತ, ಟೆಪಿಗಿ, ಏನ್ ಬೇಕಾದ ಬರೀರಿ. ಭಾರತ ದೇಶದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದಂದ್ರ ಲಡಾಖ್ ಪ್ರಸ್ಥಭೂಮಿ. ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಅಂದ್ರೆ ಟಿಬೆಟ್ ಪ್ರಸ್ಥಭೂಮಿ. ಟಿಬೆಟ್ ಪ್ರಸ್ಥಭೂಮಿ ಜಗತ್ತಿನ ಅತಿ ಎತ್ತರವಾದ ಪ್ರಸ್ಥಭೂಮಿಯಾಗಿದೆ. ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಅಂದ್ರೆ ಟಿಬೆಟ. ಭಾರತ ದೇಶದ ಅತಿ ಎತ್ತರವಾದ ಪ್ರಸ್ಥಭೂಮಿ ಅಂದ್ರೆ ಲಡಾಖ್ ಪ್ರಸ್ಥಭೂಮಿ. ಇನ್ನು ಸಿಯಾಚಿನ್ ಯುದ್ಧ ಭೂಮಿ ಇದೆಯಲ್ಲ, ಇದು ಪ್ರಪಂಚದ ಅತಿ ಎತ್ತರವಾದ ಯುದ್ಧ ಭೂಮಿ. ಇದು ಜಗತ್ತಿನ ಅತಿ ಎತ್ತರವಾದ ಯುದ್ಧ ಭೂಮಿ ಅಂದ್ರೆ ಸಿಯಾಚಿನ್. ಸಿಯಾಚಿನ್ ಎಂಬುದು ಜಗತ್ತಿನ ಅತಿ ಎತ್ತರವಾದ ಯುದ್ಧ ಭೂಮಿಯಾಗಿದೆ. ಇನ್ನು ಕೈಲಾಸ ಪರ್ವತ ಇದೆಯಲ್ಲ, ಕೈಲಾಸ ಪರ್ವತ ಎಲ್ಲಿದೆ? ಇದೆ ಕೈಲಾಸ ಪರ್ವತ, ಮೌಂಟ್ ಕೈಲಾಸ ಇಲ್ಲಿ ಕಂಡು ಬರ್ತದೆ. ಇದು ಕೈಲಾಸ ಪರ್ವತ. ಚೀನಾ ದೇಶ, ಟಿಬೆಟ್ ದೇಶಗಳ ಮಧ್ಯೆ ಕೈಲಾಸ ಪರ್ವತ ಹಂಚಿಕೆಯಾಗಿದೆ. ಇದೇ ಕೈಲಾಸ ಪರ್ವತ, ಮೌಂಟ್ ಕೈಲಾಸ.
ಕೈಲಾಸ ಪರ್ವತ ಹೈಟ್ ಎಷ್ಟಿದೆ ಅಂದ್ರ ಕೈಲಾಸ ಪರ್ವತ ಎತ್ತರ ಎಷ್ಟಿದೆ? 6714 ಮೀಟರ್ ಎತ್ತರವಾಗಿದೆ. 6714 ಮೀಟರ್ ಕೈಲಾಸ ಪರ್ವತ. ಕೈಲಾಸ ಪರ್ವತದಲ್ಲಿ ಯಾವ ನದಿ ಹುಡುತ್ತಂದ್ರೆ ಸಿಂಧೂ ನದಿ ಹುಡುತ್ತದೆ ನೋಡಿ. ಸಿಂಧೂ ನದಿ ಕೈಲಾಸ ಪರ್ವತದ ಸಿಂಗೆ ಕಬ ಆರು 6714 ಮೀಟರ್ ಎತ್ತರವಾಗಿದ್ದು 6714 ಮೀಟರ್ ಎತ್ತರವಾಗಿದ್ದು ಕೈಲಾಸ ಪರ್ವತದ ಯಾವ ಸ್ಥಳದಲ್ಲಿ ಹುಡುತದ ನದಿ ಅಂದ್ರ ಸಿಂಗೆ ಕಬಾಬ್ ಎಂಬ ಸ್ಥಳದಲ್ಲಿ ಹುಡುತದೆ. ಸಿಂಧೂ ನದಿಯನ್ನು ಏನಂತ ಕರೀತಾರೆ ಅಂದ್ರೆ ಭಾರತ ದೇಶದ ನದಿಗಳ ತಂದೆ ಅಂತ ಕರೀತಾರೆ. ಭಾರತದ ನದಿಗಳ ತಂದೆ. ಪಾಕಿಸ್ತಾನದಲ್ಲಿ ಇದು ರಾಷ್ಟ್ರೀಯ ನದಿಯಾಗಿ ಜೀವ ನದಿಯಾಗಿ ಪಾಕಿಸ್ತಾನ ಅದು ಉಸಿರಾಟ ಅಂದ್ರೆ ಪಾಕಿಸ್ತಾನ ಇವತ್ತು ಅಗ್ರಿಕಲ್ಚರ್ ಡಿಪೆಂಡ್ ಆಗಿದ್ದು ಯಾವ ನದಿಯ ಮೇಲೆ ಅಂತಂದ್ರೆ ಈ ಒಂದು ಸಿಂಧೂ ನದಿಯ ಮೇಲೆ. ಅದಕ್ಕೆ ಸಿಂಧೂ ನದಿಯನ್ನು ಪಾಕಿಸ್ತಾನದಲ್ಲಿ ಏನಂತ ಕರೀತಾರೆ ಗೊತ್ತಾ? ಇಂಡಸ್ ಅಂತ ಕರೀತಾರೆ. ಇಂಡಸ್ ಯಾವ ನಗರದ ಮೇಲೆ ಹಾದು ಹೋಗ್ತದಂದ್ರ ಪಾಕಿಸ್ತಾನದಲ್ಲಿ ಕರಾಚಿ ನಗರದ ಮೇಲೆ ಹಾದು ಹೋಗ್ತದೆ. ಇಂಡಸ್ ಎಂಬುದು ಯಾವ ನಗರದ ಮೇಲೆ ಹಾದು ಹೋಗ್ತದಂದ್ರ ಕರಾಚಿ. ಕರಾಚಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇಲ್ಲಿ ಮುಗಿತು. ಹೊರ ಹಿಮಾಲಯದ ಬಗ್ಗೆ ಹೇಳಿದೆ, ನಾವು ಇಷ್ಟೆಲ್ಲ ಮಾಹಿತಿ ಕೊಟ್ಟೆ. ಹೊರ ಹಿಮಾಲಯ ಮುಗಿತು. ನೆಕ್ಸ್ಟ್ 2ನೇ ಪಾಯಿಂಟ್ ಯಾವಂದ್ರೆ ಹಿಮಾಲಯ ತಗೋಣ. ಹಿಮಾಲಯ ಹಿಮ ಪ್ಲಸ್ ಆಲಯ ಹಿಮಾಲಯ. ಯಾವ ಸಂಧಿ ಹಿಮಾಲಯ? ಹಿಮ ಪ್ಲಸ್ ಆಲಯ ಹಿಮಾಲಯ. ಗುಣಸಂಧಿ. ಸವರ್ಣ ದೀರ್ಘ ಸಂಧಿ. ಲೋಪ ಸಂಧಿ. ಆಗಮ ಸಂಧಿ. ಹಿಮ ಪ್ಲಸ್ ಆಲಯ ಹಿಮಾಲಯ ಯಾವ ಸಂಧಿ ಉದಾಹರಣೆಯಾಗಿದೆ? ಸರಿಯಾದಂತ ಉತ್ತರ ಹಿಮಾಲಯ ಯಾವ ಸಂಧಿ ಅಂದ್ರೆ ಸವರ್ಣ ದೀರ್ಘ ಸಂಧಿ. ಇದು ಸವರ್ಣ ಅಕ್ಷರಗಳೇ ಬರ್ತಾವಲ್ಲ. ಸವರ್ಣ ಅಕ್ಷರಗಳು ಅಂದ್ರೆ ಏನು? ಅ ಆ ಈ ಉ ಸಂಧಿ ಆಗೋನು ಇದೇ ಅಕ್ಷರ ಬರ್ಬೇಕು. ಸಂಧಿ ಆಗೋನು ಸವರ್ಣ ಅಕ್ಷರಗಳು ಎದರಾಗಿ ವಾಪಸ್ ಸಂಧಿ ಆದ ಮೇಲೇನು ಹಿಮ ಪ್ಲಸ್ ಆಲಯ. ಹಿಮ ಪ್ಲಸ್ ಆಲಯ ಹಿಮಾಲಯ. ಹಿಮಾಲಯ ಆದ ನೋಡಿ ಇಲ್ಲಿ ಹಿಮ ಪ್ಲಸ್ ಆಲಯ ಅದಲ್ಲ ಹಿಮಾಲಯ. ಸಂಧಿ ಏನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಅದೇ ಸವರ್ಣ ಅಕ್ಷರ ದೀರ್ಘಾಕ್ಷರ ಬಂತು ಅಂದ್ರೆ ಅದಕ್ಕೆ ಏನಂತ ಕರೀತಾರೆ? ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರ. ಕನ್ನಡದಲ್ಲಿ 3 ಸಂಧಿಗಳದಾವ, ಸಂಸ್ಕೃತ ಭಾಷೆಯಲ್ಲಿ 4 ಸಂಧಿಗಳದಾವ. ಏನ್ ಸರ ಜಿಯೋಗ್ರಫಿಯಲ್ಲಿ ಸಂಧಿಗಳ ಬಗ್ಗೆ ಮಾತಾಡ್ಲಕತ್ತಿರಲ್ಲ? ಹೌದು, ಯಾಕಂದ್ರ SD ಎಷ್ಟೋ ಜನ ಸೆಲೆಕ್ಟ್ ಆಗ್ಯಾರ. ಈಗ ಇನ್ಯಾಗ PC ಹುಡುಗರು PC ಸೆಲೆಕ್ಟ್ ಆದವ್ರು SD ಸೆಲೆಕ್ಟ್ ಆಗ್ಯಾರ ಸರ್ ಅಂತ ನನಗೆ ಫೋನ್ ಮಾಡ್ರಿ. ನೀವು 2 ಕಡೆ SD ಸೆಲೆಕ್ಟ್ ಆಗಿವಿ ಸರ್ ಅಂತ. ಬಟ್ ನಾನ್ ನಿಮ್ಗೆ ಹೇಳೋದೇನಂದ್ರ ನೀವು ಯಾವ್ದಾದ್ರು ಒಂದು ಜಾಬ್ ಸೆಲೆಕ್ಟ್ ಆಗ್ಲೇಬೇಕು. ಜಾಬ್ ಸೆಲೆಕ್ಟ್ ಆಗ್ರಿ. ಆದ್ರ ಇನ್ನೊಂದು ವಿನಂತಿ ಏನು ಅಂದ್ರ ಮತ್ತೆ ಕಂಟಿನ್ಯೂ ಮಾಡ್ರಿ, ಓದ್ರಿ. ಹಂಗೆ ನಿರಂತರವಾಗಿ ಅಧ್ಯಯನ ಇರಬೇಕು. ಕಂಟಿನ್ಯೂ ಆಗಿ ಓದ್ಕೋತಿರ್ಬೇಕು. ಓದ್ಕೋತಿದ್ದಾಗ ಮಾತ್ರ ನೀವು ಹೌದಾ ಅಲ್ಲ? ಇಲ್ಲಿ ನೋಡಿ ಎಷ್ಟು ಸಿಂಪಲ್ ಇದೆ ನೋಡಿ ಕನ್ನಡ ಗ್ರಾಮರ್. ನಿಮ್ಮ ಹಣೆ ಬರ ಕನ್ನಡ ಗ್ರಾಮರ್ದಾಗ ನನ್ನ ಪ್ರಕಾರ 90 ಮ್ಯಾಗ ತಗೋಬಹುದು ಈಸಿಯಾಗಿ.
ಅವೇ ಸಮಾಸ, ಅವೇ ಸಂಧಿ, ತಸ್ತಮ ತದ್ಭವ. ಒಂದಿಷ್ಟು ಕನ್ನಡ ಬುಕ್ಗಳನ್ನು ಓದ್ಕೊಡ್ರಿ ಚಂದಾಗಿ. ಗೌರ್ಮೆಂಟ್ 8ನೇ ತರಗತಿಯಿಂದ PUC ಸೆಕೆಂಡ್ ಇಯರ್ ತರ ಕನ್ನಡ ಗೌರ್ಮೆಂಟ್ ಬುಕ್ ತಗೊಂಡು ಅಲ್ಲಿ ಭಾಷಾಭ್ಯಾಸ ಅಧ್ಯಯನ ಮಾಡ್ರಿ. ಅರಳುಗುಪ್ಪಿ ಅಂತ ಒಂದು ಚೆನ್ನಾಗಿ ಪುಸ್ತಕ ಇದೆ, ಗ್ರಾಮರ್. ಆಮೇಲೆ ತೀನಂ ಶ್ರೀಕಂಠ ಅವರ ಕನ್ನಡ ಗ್ರಾಮರ್ ಪುಸ್ತಕ ಇದೆ. ಆಮೇಲೆ ನವ ಕರ್ನಾಟಕ ಬುಕ್ ಸ್ಟಾಲ್ದಾಗ ಒಂದು 20 ರೂಪಾಯಿ ಒಂದು 10 ಬುಕ್ ಸಿಗ್ತಾವ. ಆ ಬುಕ್ ತೋರಿ. ಓಲ್ಡ್ ಕ್ವಶನ್ ಪೇಪರ್ ತಗೊಂಡು ಕ್ವಶನ್ ಪೇಪರ್ ಬಿಡಿಸ್ರಿ. ಯಾಕೆ ನೆನಪುಳಿಯಲ್ಲ ಅದು? ಯಾಕೆ ನೆನಪುಳಿಯಲ್ಲ ಅಂದ್ರೆ ಅದ್ರ ಮೇಲೆ ಆಸಕ್ತಿ ಇಲ್ಲ. ಅದು ಜಾಬ್ ತಗೋಬೇಕಾದ್ರೆ ಕಷ್ಟ ಪಡಬೇಕು, ಓದಬೇಕು, ಹೈರಾಣ ಆಗಬೇಕು. ನನಗ ಆಸಕ್ತಿ ಇಲ್ಲ. ಒಂದ್ಸರಿ ನಿಮ್ ಕುಟುಂಬ ನೆನಪು ಮಾಡ್ಕೋರಿ, ನಿಮ್ ಫ್ಯಾಮಿಲಿ ನೆನಪು ಮಾಡ್ಕೋರಿ, ನೀವು ನಡೆದು ಬಂದ ಕಷ್ಟದ ದಾರಿ ನೆನಪು ಮಾಡ್ಕೋರಿ. ನೀವು ತಿನ್ನುವ ಪ್ರತಿಯೊಂದು ಅಗಳ ಅನ್ನ ಎಲ್ಲಿಂದ ಬರ್ತಾ ಇದೆ ಅನ್ನೋದು ವಿಚಾರ ಮಾಡ್ರಿ. ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಜನರು, 100 ರೂಪಾಯಿ 200 300 ರೂಪಾಯಿ ಸಲುವಾಗಿ. ಅವ್ರು ನೋಡ್ರಿ, ಒಂದ್ಸರಿ ವಿಚಾರ ಮಾಡ್ರಿ. ಎಷ್ಟೋ ಜನ ಬರೀ 500 ರೂಪಾಯಿ ಸಲುವಾಗಿ ಬೆಳತನ ಗಾಡಿ ಓಡಿಸ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಮನೆ ತಿರುಗಾಡಿ ಹೋಗಿ ಏನಪ್ಪಾ ಅಂತಂದ್ರೆ ಅವ್ರ ಮನೆಗಳಲ್ಲಿ ಬೋಗಣಿ ತೊಳಿತಾರೆ, ಕಸ ಮುಸುರಿ ತೊಳಿತಾರೆ, ಮನಿ ಸಾರಿಸ್ತಾರೆ ಅಲ್ಲ. ಎಷ್ಟೋ ಜನ ಶೌಚಾಲಯ ಸ್ವಚ್ಛ ಮಾಡ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಪೇಂಟ್ ಹಚ್ತಾರೆ. ಅದಕ್ಕಿಂತ ಕಷ್ಟ ಏನು ಓದೋದು ಬರೀದು ಹೇಳ್ರಿ ನನಗೆ. ಚಂದ ಕುತ್ಕೊಂಡು ಓದು ಬರೀ ನೀಟಾಗಿ ಚಂದ ವರ್ಕ್ ಮಾಡಿದಾರ ದಿನ 5-5 ತಾಸ. ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳನ್ನ ನೋಡ್ತೀನಿ, ಅವರು 8-8 ತಾಸು ಡ್ಯೂಟಿ ಮಾಡಿನೂ ಪ್ಲಸ್ 4-4-5 ತಾಸು ಕೂತು ಓದ್ತಾರಲ್ಲ, ಅದು ಗ್ರೇಟ್ ಅಲ್ಲ ಹೇಳ್ರಿ. 8-8 ತಾಸು ಡ್ಯೂಟಿ ಮಾಡಿನೂ ಜೊತೆಗೆ ಓದ್ತಿರಲ್ಲ. ಓದ್ಬೇಕು, ನಿಮ್ಗೆ ಯಾವ್ದು ಆಸಕ್ತಿ ಇದೆ ಅದು ಓದ್ರಿ. ಓದನಂದ್ರೆ ನನ್ನ ಮ್ಯಾಗ ಸಿಟ್ಟಿಗೆ ಇರ್ತಾರೆ, ನಾವೇನು ಮಾತಾಡಲ್ಲ ಅದಕ್ಕೆ. ನೋಡಿ, ಹಿಮಾಲಯ ಹೆಸರೇ ಹೇಳುತ್ತದೆ. ಹಿಮಾಲಯ, ಹಿಮ ಪ್ಲಸ್ ಆಲಯ, ಹಿಮಾಲಯ. ನೀವೆಲ್ಲ ಪುಣ್ಯವಂತರಲ್ಲ, ನಿಮ್ ಕೈಯಾಗ ಮೊಬೈಲ್ ಅದಲ್ಲ. ಈ ಮೊಬೈಲ್ ಎಷ್ಟೋ ಜನರಿಗೆ ಮೊಬೈಲ್ ತೊಳಕ್ ದುಡ್ಡೇ ಇಲ್ಲ, ನಿಮ್ ನೆನಪಿರ್ಲಿ. ಅಂತವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಈ ಫ್ರೀ ಕ್ಲಾಸ್ ಕೇಳಾಗತ್ತೀರಿ ನೀವು ಕುತ್ಕೊಂಡು. ಎಷ್ಟೋ ಜನರು ಅದನ್ನೂ ಇಲ್ಲಲ್ಲ, ಅವ್ರ ಬಗ್ಗೆ ವಿಚಾರ ಮಾಡ್ರಿ ನೋಡಮ್ ಒಂದ್ಸರಿ. ಹಿಮಾಲಯ ಪರ್ವತಗಳ ಮೊದಲ ಹೆಸರೇನಂದ್ರೆ ತತಸ್. ಹಿಮಾಲಯ ಪರ್ವತಗಳ ಮೊದಲ ಹೆಸರೇನಂತ ತತಸ್. ತತಸ್ ಇದೊಂದು ಸಮುದ್ರದ ಹೆಸರು, ಸಮುದ್ರದ ಹೆಸರು. ಹಿಮಾಲಯ ಪರ್ವತಗಳ ಮೊದಲ ಹೆಸರೇನಂದ್ರ ತತಸ್. ತತಸ್ ಅಂದ್ರೆ ಒಂದು ಸಮುದ್ರದ ಹೆಸರು, ಹಿಮಾಲಯ ಪರ್ವತ. ಪ್ಯಾಂಜಿ ಎಂಬ ಭೂಭಾಗ ಇತ್ತು, ಪ್ಯಾಂತಲಸ್ ಅನ್ನುವಂತ ನೀರಿತ್ತು, ಭೂಮಿ ಸೀಳಿತ್ತು, ತತಸ್ ಅನ್ನುವ ಸಮುದ್ರ ನಿರ್ಮಾಣಗೊಂಡಿತ್ತಂತ ನೆನಪಿದೆಯಾ? ಹಿಮಾಲಯ ಪರ್ವತಗಳು, ಹಿಮಾಲಯ ಅಂತಂದ್ರೇನು? ಹಿಮದಿಂದ ಆವೃತವಾಗಿರುವಂತ ಪ್ರದೇಶ. ಹಿಮ ಆಲಯ, ಆಲಯ ಅಂದ್ರೆ ವಿಶಾಲವಾಗಿರುವಂತ ಭಾಗ. ಹಿಮಾಲಯ ಪರ್ವತಗಳು ಇವು ಎಂತ ಪರ್ವತಗಳು ಅಂತಂದ್ರ ಇವು ಮಡಿಕೆ ಪರ್ವತಗಳಾಗಿವೆ. ಮಡಿಕೆ ಪರ್ವತಗಳು ಯಾವ ಭೂಖಂಡಗಳ ಸಂಕೋಚನೆಯಿಂದ ಅಂದ್ರ ಯುರೇಷಿಯಾ, ಯುರೇಷಿಯಾ ಪ್ಲಸ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ, ಯುರೇಷಿಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಸಂಕೋಚನೆಯಿಂದ ಹಿಮಾಲಯ ಪರ್ವತಗಳು ನಿರ್ಮಾಣಗೊಂಡವು. ಆಮೇಲೆ ಇವು ವಿಶೇಷ ಏನಂದ್ರೆ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್, ಇವು ಜಗತ್ತಿನ ತರುಣ ಮಡಿಕೆ ಪರ್ವತಗಳು, ಪ್ರಪಂಚದ ತರುಣ ಮಡಿಕೆ ಪರ್ವತಗಳು. ತರುಣ ಮಡಿಕೆ ಪರ್ವತಗಳು, ದ ಯಂಗೆಸ್ಟ್ ಫೋಲ್ಡ್ ಮೌಂಟೇನ್ ಇನ್ ದ ವರ್ಲ್ಡ್. ಹಿಮಾಲಯ ಪರ್ವತಗಳ ಮೊದಲ ಹೆಸರು ತತಸ್. ಇವು ತರುಣ ಮಡಿಕೆ ಪರ್ವತಗಳಾಗಿವೆ. ಇವು ಯುರೇಷಿಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಸಂಕೋಚನೆಯಿಂದ ಹಿಮಾಲಯ ಪರ್ವತಗಳು ನಿರ್ಮಾಣಗೊಂಡವು. ಯುರೇಷಿಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಸಂಕೋಚನೆಯಿಂದ. ಹಾಗಾದ್ರೆ ಯುರೇಷಿಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳಿಂದ ನಿರ್ಮಾಣಗೊಂಡು ಅಂತ ಹೇಳಿದವರು ಯಾರು? ಎಕ್ಸಲೆಂಟ್. ಇದನ್ನು ಹೇಳಿದವರು ಯಾರು ಅಂತಂದ್ರೆ WJ ಮೋರ್ಗಾನ್ ಅನ್ನುವಂತ ವ್ಯಕ್ತಿ ಹೇಳ್ತಾನೆ ಇದನ್ನ. WJ ಮೋರ್ಗಾನ್, WJ ಮೋರ್ಗಾನ್ ಅನ್ನುವಂತ ವ್ಯಕ್ತಿ ಈ ಪಾಯಿಂಟ್ ಅನ್ನು ಹೇಳ್ತಾನೆ. WJ ಮೋರ್ಗಾನ್.
WJ ಮೋರ್ಗಾನ್. ಯುರೇಷಿಯಾ ಮತ್ತು ಆಸ್ಟ್ರೇಲಿಯಾ ಖಂಡಗಳ ಸಂಕೋಚನೆಯಿಂದ ಹಿಮಾಲಯ ಪರ್ವತಗಳು ನಿರ್ಮಾಣಗೊಂಡವು. ಇವು ತರುಣ ಮಡಿಕೆ ಪರ್ವತಗಳಾಗಿವೆ. ಇವು ಎಲ್ಲಿಂದ ಎಲ್ಲಿವರೆಗೆ ಹಂಚಿಕೆಯಾಗ್ಯಾವ ಅಂತಂದ್ರೆ ಈ ಪರ್ವತಗಳು ಸಿಂಧೂ ನದಿ ಕಣಿವೆಯಿಂದ ಆರಂಭಗೊಳ್ತವೆ. ಸಿಂಧೂ ನದಿಯ ಕಣಿವೆಯಿಂದ ಆರಂಭಗೊಂಡು ಬ್ರಹ್ಮಪುತ್ರ ನದಿ ಕಣಿವೆವರೆಗೆ ಹಂಚಿಕೆಯಾಗ್ಯಾವ. ಸಿಂಧೂ ನದಿ ಕಣಿವೆಯಿಂದ ಆರಂಭಗೊಂಡು ಬ್ರಹ್ಮಪುತ್ರ ನದಿ ಕಣಿವೆವರೆಗೆ, ಅಥವಾ ಪಶ್ಚಿಮದಲ್ಲಿ ನಂಗ ಪರ್ವತದಿಂದ ಆರಂಭಗೊಂಡು ಪೂರ್ವದಲ್ಲಿ ನಾಮ್ಚಾ ಬರುವಾದವರೆಗೆ, ಪಶ್ಚಿಮದಲ್ಲಿ ನಂಗ ಪರ್ವತದಿಂದ ಆರಂಭಗೊಂಡು ಪೂರ್ವದಲ್ಲಿ ನಾಮ್ಚಾ ಬರುವಾದವರೆಗೆ. ನಾಮ್ಚಾ ಬರುವ ಎಲ್ಲಿ ಕಂಡು ಬರ್ತಾವ? ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತಾವೆ. ಎಸ್, ಅರುಣಾಚಲ ಪ್ರದೇಶ. ಹಾಗಾದ್ರೆ ಹಿಮಾಲಯ ಪರ್ವತಗಳು ಹೆಂಗ್ ನೋಡ್ಲಕ್ ಹೆಂಗದವ ಅಂದ್ರ ಇವು ಎಸ್ ಆಕಾರದಲ್ಲಿ ಕಂಡು ಬರ್ತವೆ. ಎಸ್ ಆಕಾರದಲ್ಲಿ ಈ ತರ, ಎಸ್ ಆಕಾರದಲ್ಲಿ ಈ ತರ ಅದಾವ. 3 ಭಾಗಗಳನ್ನಾಗಿ ಮಾಡ್ತೀವಿ. 3 ಭಾಗ. ಆ 3 ಭಾಗ ಯಾವ್ದಂದ್ರ ನಂಬರ್ 1 ಮಹಾ ಹಿಮಾಲಯ, ನಂಬರ್ 2 ಮಧ್ಯ ಹಿಮಾಲಯ, ನಂಬರ್ 3 ಕೆಳ ಹಿಮಾಲಯ. ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಮಹಾ ಹಿಮಾಲಯವನ್ನ ಹಿಮಾದ್ರಿ ಎನ್ನುವರು, ಮಧ್ಯ ಹಿಮಾಲಯವನ್ನ ಹಿಮಾಚಲ ಎನ್ನುವರು, ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳು ಅಂತ ಕರೀತಾರೆ. ಹಿಮಾಲಯ ಪರ್ವತಗಳನ್ನು ಎಷ್ಟು ಭಾಗ ಮಾಡ್ತೀವಿ ಅಂದ್ರ 3 ಭಾಗ. ಒಂದು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಮಹಾ ಹಿಮಾಲಯವನ್ನು ಹಿಮಾದ್ರಿ, ಮಧ್ಯ ಹಿಮಾಲಯವನ್ನು ಹಿಮಾಚಲ, ಕೆಳ ಹಿಮಾಲಯವನ್ನ ಪಾದ ಬೆಟ್ಟಗಳು. ಪಾದ ಬೆಟ್ಟಗಳಂದ್ರು ಒಂದೇ, ಶಿವಾಲಿಕ್ ಬೆಟ್ಟಗಳಂದ್ರು ಒಂದೇ. ಹಿಮಾಲಯ ಪರ್ವತಗಳು ಇವು ಎಂಥ ಪರ್ವತಗಳಂದ್ರ ಮಡಿಕೆ ಪರ್ವತಗಳಾಗಿವೆ. ಮಡಿಕೆ ಪರ್ವತಗಳಾಗಿವೆ. ಈ ಹಿಮಾಲಯ ಪರ್ವತಗಳ ಮೊದಲ ಹೆಸರೇನಂತ ತತಸ್ ಅಂತ ಕರಿತೀವಿ. ಸಿಂಧೂ ನದಿ ಕಣಿವೆಯಿಂದ ಆರಂಭಗೊಂಡು ಬ್ರಹ್ಮಪುತ್ರ ನದಿ ಕಣಿವೆವರೆಗೆ ಹಂಚಿಕೆಯಾಗ್ಯಾವ. ಇವು ನಂಗ ಪರ್ವತದಿಂದ ಆರಂಭಗೊಂಡು ನಾಮ್ಚಾ ಬರುವಾದವರೆಗೆ ಹಂಚಿಕೆಯಾಗ್ಯಾವ. ಹಿಮಾಲಯ ಪರ್ವತಗಳು ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂದ್ರೆ 3 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಮಹಾ ಹಿಮಾಲಯವನ್ನ ಹಿಮಾದ್ರಿ ಎನ್ನುವರು. ಹಿಮಾದ್ರಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಹಿಮದ ಮನೆ ಎಂದರ್ಥ. ಸಂಸ್ಕೃತ ಭಾಷೆಯಲ್ಲಿ ಹಿಮದ ಮನೆ ಎಂದರ್ಥ. ಮಹಾ ಹಿಮಾಲಯದ ಮೀನಿಂಗ್ ಏನಂದ್ರ ಹಿಮಾದ್ರಿ. ಹಿಮಾದ್ರಿ ಪದದ ಅರ್ಥ ಏನಂದ್ರ ಸಂಸ್ಕೃತ ಭಾಷೆಯಲ್ಲಿ ಹಿಮದ ಮನೆ. ಏನು ಸ್ಪೆಷಲ್ ಇದೆ ಇಲ್ಲಿ ಏನು ಸ್ಪೆಷಲ್ ಇದೆ ಅಂದ್ರ ಎತ್ತರವಾದ ಪರ್ವತಗಳದಾವು, ಮುಗಿಲು ಮುಟ್ಟು ಎತ್ತರವಾದ ಪರ್ವತಗಳು. ಆ ಮುಗಿಲು ಮುಟ್ಟು ಎತ್ತರವಾದ ಪರ್ವತಗಳು ಯಾವಂದ್ರ ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಮಾಕಲು, ಧವಳಗಿರಿ, ಮಾನಸಲು, ಚೊಯ್ಯು, ನಂಗ ಪ್ರಭಾತ, ಅನ್ನಪೂರ್ಣ, ನಂದಾದೇವಿ. ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ಮಾಕಲು, ಧವಳಗಿರಿ, ಮಾನಸಲು, ಚೊಯ್ಯು, ನಂಗ ಪ್ರಭಾತ, ಅನ್ನಪೂರ್ಣ, ನಂದಾದೇವಿ.
ಮೌಂಟ್ ಎವರೆಸ್ಟ್ 8,848.86 ಮೀಟರ್ ಎತ್ತರವಾಗಿದೆ. ಕಾಂಚನಜುಂಗ 8,598 ಮೀಟರ್ ಎತ್ತರವಾಗಿದೆ. ಮಾಕಲು 8,481 ಮೀಟರ್ ಎತ್ತರವಾಗಿದೆ. ಧವಳಗಿರಿ 8,172 ಮೀಟರ್ ಎತ್ತರವಾಗಿದೆ. 8,156 ಮೀಟರ್ ಎತ್ತರವಾಗಿದೆ. 8,126 ಮೀಟರ್ ಎತ್ತರವಾಗಿದೆ. 8,078 ಮೀಟರ್ ಎತ್ತರವಾಗಿದೆ. ಅಲ್ಲ, ನಂಗಪ್ರಭಾತ, ಸಾರಿ, 8,153 ಮೀಟರ್ ಎತ್ತರವಾಗಿದೆ. 8,126 ಮೀಟರ್ ಎತ್ತರವಾಗಿದೆ. 8,078 ಮೀಟರ್ ಎತ್ತರವಾಗಿದೆ. 7,817 ಮೀಟರ್ ಎತ್ತರವಾಗಿದೆ. ಮೌಂಟ್ ಎವರೆಸ್ಟ್ 8,848.86. ಇದು FDA ಕೇಳಿದ ಪ್ರಶ್ನೆ. ಇದು 8,848. ಇತ್ತೀಚೆಗೆ ನೇಪಾಳ ಮತ್ತು ಚೀನಾ ದೇಶಗಳು ಎರಡೂ ಸೇರಿ ಅಳತೆ ಮಾಡಿದ್ದು. ಇಲ್ಲಿ ಕಂಡುಬರುವ ಎತ್ತರವಾಗಿರುವಂತ ಶಿಖರಗಳು. ಮೌಂಟ್ ಎವರೆಸ್ಟ್ ಅನ್ನ ನೇಪಾಳ ದೇಶದಲ್ಲಿ ಏನಂತ ಕರೀತಾರಂದ್ರ, ಮೌಂಟ್ ಎವರೆಸ್ಟ್ ಅನ್ನ ನೇಪಾಳ ದೇಶದಲ್ಲಿ ಸಾಗರ ಮಾತಾ ಅಂತ ಕರೀತಾರೆ. ಸಾಗರ ಮಾತಾ. ಚೀನಾ ದೇಶದಲ್ಲಿ ಚೋಮಲಂಗ್ಮಾ ಅಂತ ಕರೀತಾರೆ. ಚೋಮಲಂಗ್ಮಾ. ನೇಪಾಳ ದೇಶದಲ್ಲಿ ಸಾಗರ ಮಾತಾ ಅಂತ ಕರೆದ್ರ ಚೀನಾ ದೇಶದಲ್ಲಿ ಚೋಮಲಂಗ್ಮಾ ಎಂದು ಕರೆಯುತ್ತಾರೆ. ಮೌಂಟ್ ಎವರೆಸ್ಟ್ ಅನ್ನ ನೇಪಾಳ ದೇಶದಲ್ಲಿ ಸಾಗರ ಮಾತಾ ಅಂತ ಕರೆದ್ರೆ ಚೀನಾ ದೇಶದಲ್ಲಿ ಚೋಮಲಂಗ್ಮಾ ಅಂತ ಹೇಳಿ ಕರೀತಾರ. ಇಡೀ ವಿಶ್ವದ ಅತಿ ಎತ್ತರವಾಗಿರುವಂತ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಎವರೆಸ್ಟ್ ಅನ್ನುವಂತ ವ್ಯಕ್ತಿ ಆವಿಷ್ಕಾರ ಮಾಡಿದ್ದರಿಂದ ಅದಕ್ಕೆ ಹೆಸರು ಕೊಟ್ಟರು ಮೌಂಟ್ ಎವರೆಸ್ಟ್ ಅಂತ ಹೇಳಿ. ಎವರೆಸ್ಟ್ ಎಂಬ ವ್ಯಕ್ತಿ ಅದನ್ನ ಆವಿಷ್ಕಾರ ಮಾಡಿದ್ದರಿಂದ ಎವರೆಸ್ಟ್ ಅನ್ನುವಂತ ಹೆಸರಿಂದ ಇದನ್ನ ಕರೆಯಲಾಯಿತು. ಮೌಂಟ್ ಎವರೆಸ್ಟ್ ಪ್ರಪಂಚದ ಅತಿ ಎತ್ತರವಾಗಿರುವಂತ ಶಿಖರ ಮೌಂಟ್ ಎವರೆಸ್ಟ್. ಜಗತ್ತಿನ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಬರ್ಕೊಳ್ಳಿ ಎಲ್ಲ ಅದನ್ನ. ಎಂಟು 8,848.86 ಮೀಟರ್ ಎತ್ತರವಾಗಿದೆ ಮೌಂಟ್ ಎವರೆಸ್ಟ್. ಪ್ರಪಂಚದ ಅತಿ ಎತ್ತರವಾಗಿರುವಂತ ಶಿಖರ ಮೌಂಟ್ ಎವರೆಸ್ಟ್ ಅನ್ನ ನೇಪಾಳ ದೇಶದಲ್ಲಿ ಸಾಗರ ಮಾತಾ ಅಂತ ಕರೆದ್ರೆ ಚೀನಾ ದೇಶದಲ್ಲಿ ಚೋಮಲಂಗ್ಮಾ ಅಂತ ಹೇಳಿ ಕರೀತಾರೆ. ಚೋಮಲಂಗ್ಮಾ. ಇದೇ ಮಹಾಹಿಮಾಲಯದಲ್ಲಿ ಏನದವಂತಂದ್ರ ಎರಡು ನದಿಗಳು ಹುಡುತ್ತವೆ. ಒಂದು ಗಂಗಾ ನದಿ ಹುಡುತ್ತದೆ ಗಂಗೋತ್ರಿ ಎಂಬ ಸ್ಥಳದಲ್ಲಿ, ಮತ್ತೆ ಯಮುನಾ ನದಿ ಹುಡುತ್ತದೆ ಯಮುನೋತ್ರಿ ಎಂಬ ಸ್ಥಳದಲ್ಲಿ. ಇನ್ನೊಂದು ಬ್ರಹ್ಮಪುತ್ರ ನದಿ ಹುಡುತ್ತದೆ, ಬ್ರಹ್ಮಪುತ್ರ. ಗಂಗಾ ನದಿ ಗಂಗೋತ್ರಿ ಎಂಬ ಸ್ಥಳದಲ್ಲಿ, ಯಮುನಾ ನದಿ ಯಮುನೋತ್ರಿ ಎಂಬ ಸ್ಥಳದಲ್ಲಿ. ಸೌಂಡ್ ಸ್ಪಷ್ಟ ಕೇಳ್ತಾ ಇಲ್ಲ, ಯಾವ್ದಾರ ಒಂದು ಬಂದ್ ಆಗಿರ್ಬೇಕು. ನದಿ ಚಮಯಂಗ ಡಂಗ್ ಎಂಬ ಸ್ಥಳದಲ್ಲಿ ಹುಡುತ್ತದೆ. ಚಮಯಂಗ ಡಂಗ್ ಎಂಬ ಸ್ಥಳದಲ್ಲಿ ಚಮಯಂಗ ಡಂಗ್ ಎಂಬ ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿ, ಯಮುನಾ ನದಿ ಯಮುನೋತ್ರಿಯಲ್ಲಿ, ಗಂಗಾ ನದಿ ಗಂಗೋತ್ರಿಯಲ್ಲಿ. ಗಂಗಾ ಗಂಗೋತ್ರಿಯಲ್ಲಿ, ಯಮುನಾ ಯಮುನೋತ್ರಿಯಲ್ಲಿ, ಬ್ರಹ್ಮಪುತ್ರ ಚಮಯಂಗ್ ಡಂಗ್ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ನಾ ಎದ್ರ ಬಗ್ಗೆ ಹೇಳಕತ್ತೀನಿ ಅಂದ್ರ ಮಹಾ ಹಿಮಾಲಯದ ಬಗ್ಗೆ ಹೇಳಕತ್ತೀನಿ. ಮಹಾ ಹಿಮಾಲಯದಲ್ಲಿ ಇವೆಲ್ಲ ಅದಾವ.
ಮಹಾ ಹಿಮಾಲಯದಲ್ಲಿ ಮುಗಿಲು ಮುಟ್ಟು ಎತ್ತರವಾದ ಪರ್ವತಗಳಿವೆ. ಆಮೇಲೆ ಗಂಗಾ ನದಿ ಗಂಗೋತ್ರಿಯಲ್ಲಿ, ಯಮುನಾ ನದಿ ಯಮುನೋತ್ರಿಯಲ್ಲಿ, ಬ್ರಹ್ಮಪುತ್ರ ನದಿ ಚಮಯಂಗ್ ಡಂಗ್ ಎಂಬ ಸ್ಥಳದಲ್ಲಿ ಜನ್ಮ ತಾಳ್ತವೆ. ಈ ಮಹಾ ಹಿಮಾಲಯದಲ್ಲಿ ಅನೇಕ ದೇವಾಲಯಗಳದಾವ. ಕೇದಾರನಾಥ್ ಅನ್ನುವಂಥ ದೇವಾಲಯ ಇದೆ. ಕೇದಾರನಾಥ್ ಅನ್ನುವಂಥ ದೇವಾಲಯ ಇದೆ. ಬದ್ರಿನಾಥ್ ಅನ್ನುವಂಥ ದೇವಾಲಯ ಇದೆ. ಕೇದಾರನಾಥ, ಬದ್ರಿನಾಥ ಫೇಮಸ್ ಟೆಂಪಲ್ಗಳು. ಅಮರನಾಥ. ಮಹಾ ಹಿಮಾಲಯ ಮುಗಿಲು ಮುಟ್ಟು ಎತ್ತರವಾದ ಪರ್ವತಗಳು ಗಂಗಾ ನದಿ ಗಂಗೋತ್ರಿಯಲ್ಲಿ, ಯಮುನಾ ನದಿ ಯಮುನೋತ್ರಿಯಲ್ಲಿ, ಬ್ರಹ್ಮಪುತ್ರ ನದಿ ಚಮಯಂಗ್ ಡಂಗ್ ಎಂಬ ಸ್ಥಳದಲ್ಲಿ ಜನ್ಮ ತಾಳುತ್ತದೆ. ಚಮಯಂಗ ಡಂಗ್ ಎಂಬ ಸ್ಥಳದಲ್ಲಿ ಜನ್ಮ ತಾಳುವುದು ಈ ನದಿ ಅಂತ ಹೇಳಿ ಗುರುತಿಸ್ತೀವಿ. ಮಹಾ ಹಿಮಾಲಯದಲ್ಲಿ ಶಿಖರಗಳಿದ್ರೆ ಮಧ್ಯ ಹಿಮಾಲಯದಲ್ಲಿ ಏನದಾವೆ? ಮಧ್ಯ ಹಿಮಾಲಯದಲ್ಲಿ ಪ್ರಸಿದ್ಧವಾದ ಗಿರಿಧಾಮಗಳದಾವೆ. ಹಿಲ್ ಸ್ಟೇಷನ್ಗಳು, ಗಿರಿಧಾಮಗಳು. ಮಧ್ಯ ಹಿಮಾಲಯದಲ್ಲಿ ಗಿರಿಧಾಮಗಳು. ಉದಾಹರಣೆ ಗಿರಿಧಾಮಗಳು ಯಾವುವು? ನೈನಿತಾಲ, ಚಕ್ರತ, ರಾಣಿಕೇತ, ಮಸ್ಸೂರಿ, ಡಾರ್ಜಿಲಿಂಗ್. ಡಾರ್ಜಿಲಿಂಗ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಡಾರ್ಜಿಲಿಂಗ್ ಯಾವ ರಾಜ್ಯದಲ್ಲಿ? ಎಕ್ಸಲೆಂಟ್. ನೋಡು, ಡಾರ್ಜಿಲಿಂಗ್ ನಾವು ಉತ್ತರಾಖಂಡ್ ಅಂತ ಹೇಳ್ತಾರೆ. ನೀ ಬರ್ಕೋರಿ, ಪಶ್ಚಿಮ ಬಂಗಾಳ ಅಂತ. ಇದನ್ನ ಪೂರ್ವ ಭಾರತ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಪೂರ್ವ ಭಾರತ ಗಿರಿಧಾಮಗಳ ರಾಣಿ ಯಾವಂದ್ರೆ ಡಾರ್ಜಿಲಿಂಗ್. ನಮ್ಮ ಭಾರತ ದೇಶದಲ್ಲಿ ಹೊಸ ರಾಜ್ಯ ಏನಾದ್ರೂ ಆದ್ರೆ ಅದೇ ಡಾರ್ಜಿಲಿಂಗ್ ಆಗ್ತದೆ. ಪಶ್ಚಿಮ ಭಾರತ ಗಿರಿಧಾಮಗಳ ರಾಣಿ ಅಂದ್ರ ಮೌಂಟ್ ಅಬು, ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರ್ತದೆ ಮೌಂಟ್ ಅಬು. ದಕ್ಷಿಣ ಭಾರತ ಗಿರಿಧಾಮಗಳ ರಾಣಿ ಅಂದ್ರ ಊಟಿ ಅಥವಾ ಉದಕ ಮಂಡಲ. ಊಟಿ ಅಥವಾ ಉದಕ ಮಂಡಲವನ್ನ ದಕ್ಷಿಣ ಭಾರತದ ಗಿರಿಧಾಮಗಳ ರಾಣಿ ಅಂತ ಹೇಳಿ ಕರೀತಾರೆ. ಸಿಮ್ಲಾ ನೋಡಿ, ಈ ಪ್ರೆಸೆಂಟ್ ಚೇಂಜ್ ಆಗಿದೆ. ಸಿಮ್ಲಾ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಸಿಮ್ಲಾ ಇದನ್ನು ಭಾರತ ದೇಶದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಪ್ರೆಸೆಂಟ್ ಸಿಮ್ಲಾ